ಹರೀಶ್ ರೆಡ್ಡಿ ಸರ್ ಅವರದ್ದು ಜನ್ಮದಿನ. ಅವರ ಎಲ್ಲಾ ಸ್ನೇಹಿತರು, ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಜನಸ್ನೇಹ ಆಶ್ರಮ ತುಂಬಾ ಕಷ್ಟ. ಅಂತದ್ರಲ್ಲಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಹೊಸ ಬಟ್ಟೆಯಿಂದ ಹಿಡಿದು ಅವ್ರ ನೈಟಿಗಳಾಗಿರ್ಬೋದು, ಟವಲ್ಗಳಾಗಿರ್ಬೋದು ಎಲ್ಲ ತಗೊಂಡ್ ಬಂದಿದ್ದಾರೆ. ಈಗೆಲ್ಲ ಅನಾಥರಿದ್ದಾರೆ. ನಾವು ಒಂದಿನ ಅನಾಥರಿಗೆ ಹೋಗೋದು, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋದು ಏನ್ ಇಟ್ಕೊಳ್ಳೋಲ್ಲ. ಬಂದಿರೋ ಅನಾಥರು ಮಧ್ಯಾಹ್ನ ಸಂಪಾದನೆ ಮಾಡಿದಾಗ 4 ಜನಕ್ಕೆ ಊಟ ಕೊಟ್ಟು ಬಟ್ಟೆ ಕೊಟ್ಟು ಅವ್ರನ್ನ ನೋಡ್ಕೊಂಡ್ರೆ ಅದಕ್ಕಿಂತ ದೊಡ್ಡದು ಇದಿಲ್ಲ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸೋದು. ಐ ಮೀನ್ ಇಟ್. ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಹರೀಶ್ ರೆಡ್ಡಿ ಸರ್ ಅವರದ್ದು ಜನ್ಮದಿನ. ಅವರ ಎಲ್ಲಾ ಸ್ನೇಹಿತರು, ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಜನಸ್ನೇಹ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಹರೀಶ್ ರೆಡ್ಡಿ ಸರ್ ಅವರದ್ದು ಜನ್ಮದಿನ. ಅವರ ಎಲ್ಲಾ ಸ್ನೇಹಿತರು, ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಜನಸ್ನೇಹ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ. ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಒಂದ್ ಮನೆಯಲ್ಲಿ ಅಣ್ಣ ತಮ್ಮ, ಅಪ್ಪ ಅಮ್ಮ ಇದ್ರೇನೆ ಬಟ್ಟೆ ತರೋದು ತುಂಬಾ ಕಷ್ಟ. ಅಂತದ್ರಲ್ಲಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಹೊಸ ಬಟ್ಟೆಯಿಂದ ಹಿಡಿದು ಅವ್ರ ನೈಟಿಗಳಾಗಿರ್ಬೋದು, ಟವಲ್ಗಳಾಗಿರ್ಬೋದು ಎಲ್ಲ ತಗೊಂಡ್ ಬಂದಿದ್ದಾರೆ. ಸೊ ದಯವಿಟ್ಟು ಜೋರಾಗಿ ಬಂದಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಸಿಕ್ಕಿದ್ರೆ 300 ಮುಕ್ಕೋಟಿ ದೇವರುಗಳ ಆಶೀರ್ವಾದ ಸಿಕ್ಕಂಗೆ ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವ್ರು ಒಳ್ಳೇದಾಗ್ಲಿ, ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸ್ತೀವಿ ಸರ್. ನಿಮ್ಮೆಲ್ಲಾ ಸ್ನೇಹಿತರಿಗೆ, ನಿಮ್ಗೆ, ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ. ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ನನಗೆ ಇರಲಿ ಸರ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ರಮಗಳಿಗೆ? ಈಗ ಆಶ್ರಮಗಳು ನೀವು ನಡೆಸ್ತಾ ಇದ್ದೀರಾ, ನಮ್ಮಂತವರು ಸ್ವಲ್ಪ ನಿಮ್ಗೂ ಕೈ ಜೋಡಿಸಿ ಮಾಡಬೇಕು. ಅದೇ ಒಂದು ಈಗೆಲ್ಲ ಅನಾಥರಿದ್ದಾರೆ. ನಾವು ಒಂದಿನ ಅನಾಥರಿಗೆ ಹೋಗೋದು, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋದು ಏನ್ ಇಟ್ಕೊಳ್ಳೋಲ್ಲ. ಬಂದಿರೋ ಅನಾಥರು ಮಧ್ಯಾಹ್ನ ಸಂಪಾದನೆ ಮಾಡಿದಾಗ 4 ಜನಕ್ಕೆ ಊಟ ಕೊಟ್ಟು ಬಟ್ಟೆ ಕೊಟ್ಟು ಅವ್ರನ್ನ ನೋಡ್ಕೊಂಡ್ರೆ ಅದಕ್ಕಿಂತ ದೊಡ್ಡದು ಇದಿಲ್ಲ. ನನಗೆ ತಂದೆ ತಾಯಿ ಇಬ್ಬರು ಇರೋದು. ಬಟ್ ನಾನು ಅನಾಥಾಶ್ರಮಕ್ಕೆ ಏನಕ್ಕೆ ಹೋಗ್ತೀನಿ ಅಂದ್ರೆ ನನ್ನ ತಂದೆ ತಾಯಿ ನಾನು ನೋಡ್ಬೋದು, ಖಂಡಿತ ಇವರಲ್ಲಿ ನೋಡ್ಬೋದು. ಹೇಗಿದೆ ಸರ್ ಆಶ್ರಮ? ಚೆನ್ನಾಗಿದೆ, ಆಶ್ರಮ ಚೆನ್ನಾಗಿದೆ. ಈಗ ಹೇಳಿದ್ರಲ್ವಾ, ನೀವು ಇನ್ನೊಂದು ಅನಾಥಾಶ್ರಮ ಕಟ್ತಾ ಇದ್ದೀರಿ ಅಂತ ಕಟ್ಟಿ ನಮ್ಗೆ ಆದಷ್ಟು ಸಹಾಯ ನಾನು ಮಾಡ್ತೀನಿ ಖಂಡಿತ. ಬಟ್ ಇವೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ನೀವು. ನಾವು ವರ್ಷಕ್ಕೊಂದು ಸರಿ ಬಂದು ಹೋಗ್ತೀವಿ, ದಿನನಿತ್ಯ ಇರೋರು ನೀವು ಇವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಭಗವಂತ ನಿಮ್ಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ನಿಮ್ಮ ಕುಟುಂಬ ಇನ್ನೂ ಚೆನ್ನಾಗಿ ಕಾಪಾಡ್ರಿ ಅಂತ ನಾನು ಇವರು ಹೇಳ್ತೀನಿ. ಕೈ ಹಿಡಿದು ನಡೆಸಿದಳು ಕೈವಲ್ಯಲಾಲಿ, ಮಮತೆಯನೇ ಉಣಿಸಿದಳು ಮನಸಾರಲಾಲಿ, ಮಮತೆಯನೇ ಉಣಿಸಿದಳು ಮನಸಾರಲಾಲಿ, ಗುರುವಂತೆ ತಿದ್ದಿದಳು ನನ್ನ ನೆರಳಲಾಲಿ, ಗುರುವಂತೆ ತಿದ್ದಿದಳು ನನ್ನ ನೆರಳಲಾಲಿ, ಸಹನೆಯಲ್ಲಿ ಧರೆಯುವಳು ತಂಗಾಳಿ ಲಾಲಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸೋದು. ಐ ಮೀನ್ ಇಟ್.